ನಮಸ್ತೆ ಎಲ್ಲರಿಗೂ ಪ್ರೇಮಜನಿ ಚಾನಲ್ಗೆ ಸ್ವಾಗತ. ಸೋಯಾಬೀನ್ ಒಳಗೆ ಹೈ ಪ್ರೋಟೀನ್ ಇರುತ್ತೆ, ಹಾಗಾಗಿ ಯಾರೆಲ್ಲ ವೆಜಿಟೇರಿಯನ್ ಅದಿರಿ ನೋಡ್ರಿ ಅವರು ವೇಟ್ ಗೇನ್ ಏನಾರ ಪ್ಲಾನ್ ಮಾಡಕತ್ತಿದ್ರಂದ್ರೆ ನಾನಂತೂ ಸೋಯಾಬೀನ್ನ ಪ್ರಿಫರ್ ಮಾಡ್ತೀನಿ. ಆಮೇಲೆ ಯಾವಾಗಲೂ ಕೊಬ್ಬರಿ ಹಾಕಿ ಗ್ರೇವಿ ಮಾಡ್ತಿದ್ದೆ, ಬುರ್ಜಿ ಟೈಪ್ ಮಾಡ್ತಿದ್ದೆ. ಯಾವಾಗಲೂ ಒಂದೇ ಥರ ಮಾಡಿದರೆ ಸೋಯಾಬೀನ್ ಬೇಜಾರಾಗ್ಬಿಡ್ತೀನಿ. ಹಾಗಾಗಿ ಈ ಸರ್ತಿನೂ ಕೂಡ ನಾನು ಡಿಫ್ರೆಂಟಾಗಿ ಟ್ರೈ ಮಾಡತ್ತೀನಿ. ಆಮೇಲೆ ಮಸ್ತ್ ಅಂದ್ರೆ ಮಸ್ತ್ ಬಂದಿತ್ರಿ, ಈಸಿನೂ ಐತಿ, ಕ್ವಿಕ್ ಕೂಡ ಆಗುತ್ತೆ. ನೀವು ಒಂದ್ಸತಿ ಮನೆ ಒಳಗೆ ಟ್ರೈ ಮಾಡಿರಿ. ನಾನಿಲ್ಲೇ ದೊಡ್ಡದು ಸೋಯಾಬೀನ್ ಅಂದ್ರೆ ದೊಡ್ಡ ಸೈಜ್ ಸೋಯಾಬೀನನ್ನು ತೊಗೊಂಬಂದ್ಬಿಟ್ಟಿದ್ವಿ, ಹಾಗಾಗಿ ಕಟ್ ಮಾಡಿ ಇಟ್ಕೊಳತ್ತೀನಿ. ನೀವೇನಾರ ಸಣ್ಣ ಸೋಯಾಬೀನ್ ಅಂದ್ರೆ ಸಣ್ಣ ಸಿಗ್ತಾವ ಡಿಮಾರ್ಟ್ ಒಳಗೆ, ನೀವು ಅವನ್ನೂ ಕೂಡ ನೆನೆಸಿಟ್ಟು ಮಾಡ್ಕೋಬೋದು. ಒಂದು ಮಿಕ್ಸಿ ಜಾರಿಗೆ 8ರಿಂದ 10 ಹಸಿಮೆಣಸಿನ್ಕಾಯಿ ಹಾಕೊಳತ್ತೀನಿ ರೀ. ನಿಮ್ಮ ಮನೆ ಒಳಗೆ ಏನಾರ ಖಾರ ಜಾಸ್ತಿ ತಿಂತೀರಿ ಅಂದ್ರೆ ಇನ್ನೂ 2 ಹಸಿಮೆಣಸಿನ್ಕಾಯಿ ಹೆಚ್ಚಿಗೆ ಹಾಕೋರಿ. ಆಮೇಲೆ ನೆನ್ಸರ ಇಟ್ಕೋರಿ ಅಥವಾ ಹಂಗಾರ ಹಾಕೋರಿ. 1 ಬಟ್ಲ ಆಗುವಷ್ಟು ಗೋಡಂಬಿ ಇಲ್ಲೇ ಹಾಕೊಳತ್ತೀನಿ. ಆಮೇಲೆ ನಿಮ್ಮ ಮನೆ ಒಳಗೆ ಏನಾರ ಗ್ರೇವಿನ ಜಾಸ್ತಿ ತಿಂತಾರ ಅನ್ನಂಗಿತ್ತಂದ್ರೆ ಗೋಡಂಬಿನ ಸ್ವಲ್ಪ ಜಾಸ್ತಿ ಹಾಕೋರಿ, ಅಂದ್ರೆ ಗ್ರೇವಿ ತಿಕ್ನೆಸ್ ಮಸ್ತ್ ಬರ್ತೈತಿ. ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಹಾಕ್ಕೊಂಡು ಹಸಿ ಅರಿಶಿನ ಇಲ್ಲೇ ಹಾಕೊಳತ್ತೀನಿ. ನಮ್ಮ ಹಿತ್ತಲೊಳಗೆ ಬೆಳೆದಿರುವಂತಹ ಹಸಿ ಅರಿಶಿನ ಹಾಕೊಂಡಿನಿ. ಆಮೇಲೆ ಸ್ವಲ್ಪ 1 ಇಂಚ್ ಆಗುವಷ್ಟು ಶುಂಠಿನ ಜಜ್ಜಿ ಹಾಕೊಂಡು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಇಲ್ಲೇ ಹಾಕೊಳತ್ತೀನಿ. ಆಮೇಲೆ 1 ಬಟ್ಲ ಆಗುವಷ್ಟು ಗಟ್ಟೆ ಮೊಸರು ಇಲ್ಲೇ ಹಾಕೊಳತ್ತೀನಿ. ಹಾಕ್ಕೊಂಡು ನೀಟಾಗಿ ರುಬ್ಕೊಂಡ್ಬಿಡ್ರಿ, ಅದು ಸಣ್ಣಗಾಗಬೇಕು. ಇವಾಗ ರುಬ್ಬಿಟ್ಕೊಂಡಿರುವಂಥ ಮಸಾಲಿನ ಸೋಯಾಬೀನ್ ಏನು ನೆನೆಸಿಟ್ಕೊಂಡಿದ್ವಿ ನೋಡ್ರಿ ಅದಕ್ಕೆ ಹಾಕೊಂಡ್ಬಿಡ್ಬೇಕು. ಸ್ವಲ್ಪ ನೀರನ್ನ ಇರ್ಬೇಕ್ರಿ ಮಸಾಲೆ, ಯಾಕಂತಂದ್ರೆ ಅದು ಕುದ್ದು ಆದಮೇಲೆ ಸ್ವಲ್ಪ ಗಟ್ಟಿ ಆಗ್ತೈತಿ. ಹಾಗಾಗಿ ಇವಾಗ ಇಲ್ಲೇನು ಸೋಯಾಬೀನಿಗೆ ನೆನೆಸಿಡ್ತೀರಿ ನೋಡ್ರಿ ಅದು ಪೂರ ಹೀರ್ಕೋಬೇಕ್ರಿ ಸೋಯಾಬೀನ್ ಎಲ್ಲ. ಇವಾಗನ ಮಸಾಲೆ ಗಿಸಾಲೆ ಎಲ್ಲ ಹಾಕೊಂಡ್ಬಿಡ್ಬೇಕು. ಸ್ವಲ್ಪ 1 ಟೀ ಸ್ಪೂನ್ ಆಗುವಷ್ಟು ಇಲ್ಲಿ ಗರಂ ಮಸಾಲೆ ಹಾಕ್ಕೊಳತ್ತೀನಿ. ಆಮೇಲೆ 1 ಟೀ ಸ್ಪೂನ್ ಆಗುವಷ್ಟು ಕೊರಿಯಂಡರ್ ಪೌಡರ್ ಇಲ್ಲೇ ಹಾಕೋಬೇಕು. ಮನೆಯೊಳಗೆ ಏನಾರ ಕುಟ್ಟಿ ಪೌಡರ್ ಮಾಡ್ಕೊಂಡಿದ್ರಂದ್ರೆ ಅದನ್ನು ಹಾಕೋರಿ. ಬರೀ ರುಬ್ಬಿರುವಂಥ ಮಸಾಲೆನ ಘಮ್ ಅಂತ ಸ್ಮೆಲ್ ಬರತೈತಿ. ಇನ್ನು ಒಗ್ಗರಣೆ ಕೊಟ್ಟ ಮೇಲೆ ಹೆಂಗಿರುತ್ತೋ ಏನೋ ನೋಡ್ಬೇಕ್ರಿ. ಬ್ಯಾಚುಲರ್ಸ್ ಎಲ್ಲ ಏನು ಮಾಡ್ತಾರಂತಂದ್ರೆ ಆಫೀಸಿಗೆ ಹೋಗಿ ಆಮೇಲೆ ಜಿಮ್ಮಿಗೆ ಹೋಗಿ ಬಂದು ಮನೆಗೆ ಬಂದು ಅಡುಗೆ ಮಾಡ್ಕೊಂಡು ತಿನ್ನೋಕೆ ಬೇಸರ ಮಾಡ್ಕೊತಿರ್ತಾರ. ಅಂಥವ್ರು ಇದನ್ನು ಟ್ರೈ ಮಾಡಿ ನೋಡ್ರಿ, ಯಾಕಂದ್ರೆ ಕ್ವಿಕ್ನೂ ಐತಿ, ಈಸಿನೂ ಐತಿ, ಹೆಲ್ದಿನೂ ಐತ್ರಿ. ಹಂಗೆ ಒಂದು ಬಾಣಲಿ ಒಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸ್ಮಿನ ಚಟಪಟ ಅನ್ನಿಸ್ಕೊಂಡ್ಬಿಡ್ಬೇಕು. ಈ ಒಗ್ಗರಣೆಗೆ ಒಂದು ಈರುಳ್ಳಿ ಆಮೇಲೆ 2 ಟೊಮೊಟೊನ ಹೆಚ್ಚಿಟ್ಕೊಂಡ್ಬಿಟ್ರೆ ಮುಗೀತು ನೋಡ್ರಿ. ಹೆಚ್ಚೇನು ಇಟ್ಕೊಂಡಿದ್ರಲ್ಲ ಈರುಳ್ಳಿನ ಅದನ್ನು ಒಗ್ಗರಣೆಗೆ ಹಾಕೊಂಡ್ಬಿಡ್ರಿ. ಈರುಳ್ಳಿ ಕೆಂಪಗಾದ್ಮೇಲೆ 2 ಟೊಮೊಟೊ ಏನು ಹೆಚ್ಚಿಟ್ಕೊಂಡಿದ್ನಲ್ಲ ಆ ಟೊಮೊಟೊ ಇಲ್ಲೇ ಹಾಕ್ಕೊಳತ್ತೀನಿ ರೀ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಬಿಟ್ಬಿಡ್ರಿ, ಅಂದ್ರೆ ಅದು ಟೊಮೊಟೊ ಎಲ್ಲ ಕರಗಬೇಕು. ನಮ್ಮ ಮನೆಯೊಳಗಂತೂ ಎಲ್ಲರೂ ಇಷ್ಟಪಟ್ಟು ತಿಂದಾರ್ರಿ, ಭಾರಿ ಆಗಿತ್ತು, ಟೇಸ್ಟ್ ಒಂಥರ ಬೇರೆ ಆಗಿತ್ತು ಅಂತ ಹೇಳಿ. ಕರಿಬೇವು ಎಣ್ಣೆಗೆ ಹಾಕ್ಕೋಬೇಕಾಗಿತ್ತು ರೀ, ಅದು ಚಿಟಪಟ ಅಂತ ಸಿಡಿತೈತೆ ಅಂತ ಹೇಳಿ ಇವಾಗ ಹಾಕ್ಕೊಳತ್ತೀನಿ. ಇದನ್ನು ನೀಟಾಗಿ ಎಲ್ಲ ಟೊಮೊಟೊ ಎಲ್ಲ ಕರಗಿಂದಾದ್ಮೇಲೆ ನಾವೇನು ನೆನೆಸೇನು ಇಟ್ಕೊಂಡಿದ್ದು ನೋಡ್ರಿ ಮಸಾಲೆ ಒಳಗೆ ಸೋಯಾಬೀನನ್ನು ಅದನ್ನು ಇದಕ್ಕೆ ಹಾಕೊಂಡ್ಬಿಟ್ರೆ ಮುಗೀತು ನೋಡ್ರಿ. ನಮ್ದು ಗ್ರೇವಿ ಎಷ್ಟು ಕ್ವಿಕ್ ಐತೆ ನೋಡ್ರಿ. ಒಂದು ಸತಿ ಮನೆ ಒಳಗೆ ಮಾಡಿ ನೋಡ್ರಿ ಹೆಂಗಾಗಿತ್ತು ಅಂತಂದು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ಹೇಳ್ರಿ. ಆ್ಯಂಡ್ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂತಂದ್ರೆ ಲೈಕ್ ಕೂಡ ಮಾಡಿರಿ. ಹೊಸ ರೆಸಿಪಿಗಳನ್ನು ಟ್ರೈ ಮಾಡ್ತೀವಿ. ಟ್ರೈ ಮಾಡಿದ ಮೇಲೆ ಚಲೋ ಬಂದಿತ್ತಂತಂದ್ರೆ ವಿಡಿಯೋ ಮಾಡಿಕೊಂಡು ಎಡಿಟ್ ಮಾಡಿ ನಿಮಗೋಸ್ಕರ ಅಪ್ಲೋಡ್ ಮಾಡಿರ್ತೀವಿ ರೀ. ಹಾಗಾಗಿ ಯಾರೆಲ್ಲ ನೋಡಿ ಇಷ್ಟಪಡ್ತೀರಿ ನೋಡ್ರಿ, ಬರೀ ಲೈಕ್ ಬಟನ್ ಅಷ್ಟೇ ಕೊಡೋಕೆ ಹೋಗ್ಬೇಡ್ರಿ, ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಹೊಸ ಕಂಟೆಂಟ್ ಜೊತೆ ಹೊಸ ರೆಸಿಪಿ ಜೊತೆ ಸಿಗೋಣಂತ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.